ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರವು ತನ್ನ ಅಧಿಕಾರ ಮತ್ತು ಬೊಕ್ಕಸವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದಿದ್ದು, ಇದು ಪ್ರಜಾಪ್ರಭುತ್ವದ ಗೆಲುವಲ್ಲ, ಆಡಳಿತದ ದುರುಪಯೋಗದ ಗೆಲುವು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಬಿಹಾರದಲ್ಲಿ 1.25 ಕೋಟಿ ಕುಟುಂಬಗಳ ಖಾತೆಗಳಿಗೆ ತಲಾ 10,000 ಜಮಾ ಮಾಡಿದ್ದು, ಚುನಾವಣೆಗೋಸ್ಕರ ಮಾಡಿರುವ ಸ್ಪಷ್ಟವಾದ ಕ್ರಮ ಅಂತ ಹೇಳಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಹಣ ಸುರಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ಅವಮಾನ. ಇದನ್ನ ಗೆಲುವು ಅಂತ ಹೇಳೋ ತಪ್ಪು ಅಂತ ಸಚಿವ KH ಮುನಿಯಪ್ಪ ತೀವ್ರವಾಗಿ ಟೀಕಿಸಿದರು. ದೇಶದಾದ್ಯಂತ ಕಾಂಗ್ರೆಸ್ ಪರ ಜನರ ಅಭಿಪ್ರಾಯ ಹೆಚ್ಚಾಗಿದ್ದು, ಬಿಜೆಪಿ ಮತಗಳ್ಳತನದಿಂದ ಅಧಿಕಾರಕ್ಕೆ ಬರುತ್ತಿದೆ. ಇದರ ವಿರುದ್ಧ ಜನಜಾಗೃತಿ ಮೂಡಿಸುವ ಕಾರ್ಯವನ್ನ ಕಾಂಗ್ರೆಸ್ ಕೈಗೊಂಡಿದೆ ಎಂದರು. ಶಿಡ್ಲಘಟ್ಟ ಕಾಂಗ್ರೆಸ್ನ ಭದ್ರಕೋಟೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮುನಿಯಪ್ಪ ಅವರು ಕಾಂಗ್ರೆಸ್ ಅನ್ನ ಬಲಪಡಿಸಿದ್ದಾರೆ. ನೀವೆಲ್ಲರೂ ಅವರ ಬೆಂಬಲಿಗರು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕು ಅಂತ KH ಮುನಿಯಪ್ಪ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ರಾಜೀವ್ ಗೌಡ ಕಾರ್ಯವನ್ನು ಶ್ಲಾಘಿಸಿದ ಅವರು, ಶಾಸಕರು ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಆದರೆ ರಾಜೀವ್ ಗೌಡರು ತಮ್ಮ ಸ್ವಂತ ಹಣದಲ್ಲಿ ಆಂಬುಲೆನ್ಸ್, ಸಮುದಾಯ ಭವನ, ರಸ್ತೆಗಳು ಸೇರಿದಂತೆ ಅನೇಕ ಸೇವೆ ಮಾಡಿದ್ದಾರೆ. ಇದು ವಿರಳ ಅಂದ್ರು. ಕಳೆದ ಚುನಾವಣೆಯಲ್ಲಿನ ಸಣ್ಣ ಗೊಂದಲ ಮರುಕಳಿಸಬಾರದು. ಮುಂದಿನ ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಲೇಬೇಕು ಅಂತ ಕರೆ ನೀಡಿದ್ರು. 1.5 ಲಕ್ಷ ಸಹಿ ಮಾಡಿದ್ರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ. ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ, ನಾನು ಗೆಲ್ಲಿ ಸೋಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮೊಂದಿಗೆ ಇರ್ತೇನೆ. ಅಧಿಕಾರದ ಆಸೆ ನನಗಿಲ್ಲ, ಆದರೆ ಕಾರ್ಯಕರ್ತರಿಗೆ ನ್ಯಾಯ ಮತ್ತು ಗೌರವ ಸಿಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದ್ರು. ಬಂಗಾರಪೇಟೆಯಲ್ಲಿ 1.25 ಲಕ್ಷ ಸಹಿಗಳು ಸಂಗ್ರಹವಾದಂತೆ ಶಿಡ್ಲಘಟ್ಟದಲ್ಲಿ 1.5 ಲಕ್ಷ ಸಹಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಸ್ತೇನೆ ಅಂತ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್, ಕೆಪಿಸಿಸಿ ಉಪಾಧ್ಯಕ್ಷ ಕೃಷ್ಣಂರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಕೃಷ್ಣಾರೆಡ್ಡಿ, ಬೆಳ್ಳುಳ್ಳಿ ವೆಂಕಟೇಶ್, ಮುನಿಕೃಷ್ಣ, ಮುಖಂಡರಾದ ಭಕ್ತರಹಳ್ಳಿ ಮುನೇಗೌಡ, ಬ್ಯಾಟರಾಯ ಶೆಟ್ಟಿ, ಗುಡಿಯಪ್ಪ, ರಾಯಪ್ಪನಹಳ್ಳಿ ಅಶ್ವಥ್ ರೆಡ್ಡಿ, ಕುಂದಲಗುರ್ಕಿ ಮುನೀಂದ್ರ, ನಾಗರಾಜು, ಬಸವರಾಜು, ರಾಮಚಂದ್ರ, ಸಾದಲಿ ಗೋವಿಂದಪ್ಪ, ರಾಮಾಂಜನೇಯ, ಅಪ್ಸರ್, ಮುತ್ತೂರು ವೆಂಕಟೇಶ್, ರಾಜ್ಕುಮಾರ್, ತನು, ಶಮೀಹುಲ್ಲಾ, ದೊಡ್ಡತೇಕಹಳ್ಳಿ ಗೋಪಾಲಪ್ಪ, ಯಾಸ್ಮಿಂತಾಜ್, ನಾರಾಯಣಸ್ವಾಮಿ, ಬಂಗಾರಪ್ಪ, ಭಕ್ತರಹಳ್ಳಿ ವಿಶ್ವನಾಥ್, ಹಿರೇಬಲ್ಲ ಕೃಷ್ಣಪ್ಪ, ದೇವರಮಳ್ಳೂರು ವೆಂಕಟೇಶ್, ವೀರಾಪುರ ರಾಮಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಸಂಪೂರ್ಣವಾಗಿ ಇಲ್ಲಿ ಟ್ರೈನಿಂಗ್ ತಗೊಂಡು ಯಾರೆಲ್ಲ ಸ್ಟೂಡೆಂಟ್ಸ್ ಟ್ರೈನಿಂಗ್ ತಗೊಂಡು ಎಕ್ಸಾಮ್ಸ್ ಕೂಡ ಬರೀತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರ ತಮ್ಮ ಪೇರೆಂಟ್ಸ್ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಟೂರ್ನಿಮೆಂಟ್ ಕೂಡ ಬಹಳ ಸದ್ದೂರಿಯಾಗಾಯ್ತು. ಇದೇ ನೆಕ್ಸ್ಟ್ ಬರುವಂತ ನಮ್ಮ ಒಂದು ಉದ್ಯೋಗಕ್ಕೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ 108 ಮದುವೆಗಳು ಮಾಡಬೇಕು ಅಂದ್ರೆ ಅನುಕೂಲ, ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಅನುಕೂಲ ಅರ್ಹರಾಗಿದ್ದಾರೆ ಅಂತವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಹಿರಿಯರ ಒಂದು ಸಲಹೆ ತಗೊಂಡು ಅನ್ಕೊಂಡಿದ್ವಿ. ಅದನ್ನ ಪ್ರತಿ ಪಂಚಾಯತಿಗೆ ಒಂದು 2 ಜೋಡಿ ಅಂದ್ರೆ ಹುಡುಗ ಅಥವಾ ಹುಡುಗಿ ನಮ್ಮ ತಾಲೂಕಿನವರು ಆಗಿರ್ಬೇಕು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದವರಾಗಿರ್ಬೇಕು. ಅಂದ್ರೆ ಈಗ ಚಿರುಕುಲೇಪು ಹೋಬಳಿ ಸೇರಿದಂತೆ ಹುಡುಗ ಅಥವಾ ಹುಡುಗಿ ನಮ್ಮ ತಾಲೂಕಿನವರು, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರು ಆಗಿರ್ಬೇಕು ಅನ್ನೋ ಒಂದು ಉದ್ದೇಶ. ಏನೇ ಆಗಲಿ ಫಸ್ಟ್ ನಮ್ಮ ಒಂದು ಸರ್ವಿಸ್, ನಮ್ಮ ಒಂದು ಇದನ್ನ